ಮನೆ ಬಾಡಿಗೆ ಏರ್ಸೋಕೆ ಕಾರಣ ಹುಡುಕೋದ್ ನೋಡಿದ್ದೀವಿ. ನಮ್ಮನೇಲಿ ನೀರಿನ ಸಮಸ್ಯೆ ಇಲ್ಲ, ನೀವು ತುಂಬಾ ಲಕ್ಕಿ, ಒಳ್ಳೆ ಮನೆ ಸಿಕ್ಕಿದೆ ನೋಡಿ ಅಂತ ಅಟ್ಟಕ್ಕೇರ್ಸೋ ಮನೆ ಮಾಲೀಕರನ್ನ ನೋಡಿರ್ತೀರ. ಬಟ್ ಸೂರ್ಯನ ಬೆಳಕು ಮನೆ ಒಳಗ್ ಬರುತ್ತೆ ಅಂತ 80,000 ಬಾಡಿಗೆ ಕೇಳ್ತಾರೆ ಅಂದ್ರೆ ನಂಬ್ತೀರಾ? ಬನ್ನಿ ಸ್ಟೋರಿ ಏನು ನೋಡೋಣ. ಮನೆ ಒಳ್ಳೆ ಏರಿಯಾದಲ್ಲಿದೆ, ಬಾಡಿಗೆನೂ ಜಾಸ್ತಿ ಅಂದ್ರೆ ಒಪ್ಪೋಣ. ಇಲ್ಲ, ಮನೇಲಿ ನೀರು ವಿದ್ಯುತ್ ಸೇರಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಸೊ ರೆಂಟ್ ಸ್ವಲ್ಪ ಜಾಸ್ತಿನೇ ಅಂತೀರಾ? ಹಾ, ಅದನ್ನು ಒಪ್ಕೊಳ್ಳೋಣ. ಬಟ್ ನಾವು ಹೇಳಕ್ ಹೊರಟಿರೋದು ಈ ಸ್ಟೋರಿಯಲ್ಲಿ ಮಾಲೀಕರು ಮನೆ ಬಾಡಿಗೆ 80,000 ಕೊಡಿ ಅಂತ ಕೇಳಿರೋದು ಮನೆ ಒಳಗೆ ಸೂರ್ಯನ ಬೆಳಕು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಹೀಗೂ ಇರ್ತಾರಾ? ಮನೆ ಮಾಲೀಕರು ಸೂರ್ಯ ಹುಟ್ಟೋದೇ ಇವ್ರ ಮನೆಗೆ ಬೆಳಕು ಬಿಡೋಕೆ ಅಂತ ಅನ್ಕೊಂಡ್ರ? ಅಥವಾ ಬಾಡಿಗೆಗೆ ಬಂದಿರೋ ಕುಟುಂಬ ಸೂರ್ಯನ ಬೆಳಕು ನೋಡೇ ಇಲ್ಲ ಅಂತ ಅನ್ಕೊಂಡ್ರ? ಗೊತ್ತಿಲ್ಲ. ಬೆಂಗಳೂರಿನ HSR ಬಡಾವಣೆಯ ಮನೆ ಮಾಲೀಕರೊಬ್ರು ಹೀಗೆ ಸೂರ್ಯಂಗೆ ಚಾರ್ಜ್ ಮಾಡಿದ್ದಾರೆ ನೋಡಿ. ಅನು ಅನ್ನೋರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಅವರು ಮನೆ ಮಾಲೀಕರ ಅತಿಯಾದ ಬೆಲೆಗೆ ಆಘಾತ ವ್ಯಕ್ತಪಡಿಸಿದ್ದಾರೆ. ನೈಸರ್ಗಿಕ ಬೆಳಕಿನಂತಹ ಸರಳ ವೈಶಿಷ್ಟ್ಯದಿಂದಾಗಿ ಬಾಡಿಗೆಗಳು ತುಂಬಾ ಹೆಚ್ಚಾಗೋದು ಆಶ್ಚರ್ಯಕರ ಅಂತ ಬರೆದುಕೊಂಡಿದ್ದಾರೆ. ಕೋಣೆಗೆ ಸೂರ್ಯನ ಬೆಳಕು ಸಿಗುತ್ತೆ, ಇದೇ ಕಾರಣಕ್ಕೆ ಬಾಡಿಗೆಯನ್ನ 80,000 ರೂಪಾಯಿಗಳು ನಿಗದಿಪಡಿಸಲಾಗಿದೆ ಅನ್ನೋದಾಗಿ ಅವರು ವಿವರಿಸ್ತಾರೆ. ಆರಂಭದಲ್ಲಿ ಇದನ್ನ ನನಗೆ ನಂಬೋದಕ್ಕಾಗಲಿಲ್ಲ. ಬಳಿಕ ಸೂರ್ಯನ ಬೆಳಕಿನಂತಹ ಸರಳ ವೈಶಿಷ್ಟ್ಯವನ್ನ ಸಹ ಹೆಚ್ಚುವರಿ ಅಂತ ಪರಿಗಣಿಸಿ ಹೆಚ್ಚಿನ ಬೆಲೆಗೆ ನೀಡಲಾಗ್ತಾ ಇದೆ ಅಂತ ತಿಳಿದು ಆಘಾತ ಆಯಿತು ಅಂತ ಹೇಳ್ಕೊಂಡಿದ್ದಾರೆ. ಅಂತೇನೆ ಈ ಮೊತ್ತ ದುಬಾರಿಯಾಗಿದ್ದು ಜನರು ಸಾಮಾನ್ಯವಾಗಿ ಮನೆಯಲ್ಲಿ ನಿರೀಕ್ಷಿಸುವ ಸೌಲಭ್ಯಗಳನ್ನ ಈಗ ನಗರದ ಬಾಡಿಗೆ ಮಾರುಕಟ್ಟೆಯಲ್ಲಿ ಪ್ರೀಮಿಯಂ ಅಂತ ನೋಡ್ಲಾಗ್ತಾ ಇದೆ ಅಂತ ಪರೋಕ್ಷ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರ ಪೋಸ್ಟ್ ವ್ಯಾಪಕವಾಗಿ ವೈರಲ್ ಆಗಿದ್ದು ನಗರದಲ್ಲಿ ಮನೆ ಬಾಡಿಗೆ ಎಷ್ಟು ದುಬಾರಿಯಾಗಿದೆ ಅನ್ನೋ ಚರ್ಚೆಗೂ ಕೂಡ ನಾಂದಿ ಹಾಡಿದೆ. ಅವರ ಪೋಸ್ಟ್ ನೋಡಿರುವಂತ ಜನರು, ಸಾಮಾಜಿಕ ಮಾಧ್ಯಮ ಬಳಕೆದಾರರು ಆಘಾತಕ್ಕೊಳಗಾಗಿದ್ದು, ಒಬ್ಬ ಬಳಕೆದಾರ ಬಾಡಿಗೆ ಪಾವತಿಸುವ ಬದಲು EMIಗೆ 80,000 ನೀಡೋದು ಉತ್ತಮ ಅಂತ ಕಾಮೆಂಟ್ ಮಾಡಿದ್ದಾರೆ. ಮತ್ತೊಬ್ರು ಇದು ಬೆಂಗಳೂರಲ್ಲ, ಮುಂಬೈ ಅಂತ ಹೇಳಿದ್ದಾರೆ. ಸೂರ್ಯನ ಬೆಳಕು ಕೂಡ ಈಗ ಪ್ರೀಮಿಯಂ ಸೌಲಭ್ಯವಾಗಿದೆ ಅಂತ ಮತ್ತೊಬ್ರು ಧ್ವನಿಗೂಡಿಸಿದ್ದಾರೆ. ಬೆಂಗಳೂರಿನ ಕೆಲ ಏರಿಯಾಗಳು ದುಬಾರಿ ಆಗಿದೆ ನಿಜ, ಆದರೆ ಸರಿಯಾದ ಕಾರಣಕ್ಕೆ ಬಾಡಿಗೆ ಕೇಳೋದ್ರಲ್ಲಿ ಅರ್ಥ ಇದೆ. ಅದು ಬಿಟ್ಟು ನೈಸರ್ಗಿಕವಾಗಿ ಸಿಗೋ ಸೂರ್ಯನ ಬೆಳಕಿಗೆ ಚಾರ್ಜ್ ಮಾಡೋ ಜನ ಮುಂದಿನ ದಿನಗಳಲ್ಲಿ ಕಾಲಕಾಲಕ್ಕೆ ಬರೋ ಮಳೆ ಚಳಿಗೂ ಕೂಡ ಬಾಡಿಗೆ ಕೇಳಬಹುದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಾಗ್ತಾ ಇದೆ. ಹೇಳಿ ಕೇಳಿ ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ, IT ಹಬ್ ಆಗಿರೋದ್ರಿಂದ ದೇಶಾದ್ಯಂತ ಉದ್ಯೋಗ ಅರಸಿ ಬರೋದು, ಎಲ್ಲರೂ ಲ್ಯಾಂಡ್ ಆಗೋದು ಬೆಂಗಳೂರಲ್ಲಿ. ತನ್ನನ್ನೇ ನಂಬಿ ಬಂದ ಜನರಿಗೆ ಜೀವನಕ್ಕೊಂದು ದಾರಿ ಮಾಡಿಕೊಡದೇ ಇರೋದಿಲ್ಲ ಈ ನಗರ. ಒಮ್ಮೆ ಬೆಂಗಳೂರಿನಲ್ಲಿ ಜೀವನ ಕಟ್ಕೊಂಡ ವ್ಯಕ್ತಿ ಮತ್ತೆಂದು ಬಿಟ್ಟು ಹೋಗೋ ಮನಸ್ಸು ಮಾಡೋದೇ ಇಲ್ಲ. ಅದಕ್ಕೆ ಕಾರಣ ಇಲ್ಲಿರೋ ಉದ್ಯೋಗಾವಕಾಶ, ಸುಂದರ ಪರಿಸರ, ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇರೋ ಜನ. ಹಾಗಾಗಿನೇ ಟ್ರಾಫಿಕ್ನಂತ ಭಾರೀ ಸಮಸ್ಯೆ ಇದ್ರೂ ಹೊಂದ್ಕೊಂಡು ಹೋದ್ರಾಯ್ತು ಬಿಡಿ ಅನ್ನೋರೇ ಎಲ್ಲ. ಇಂಥ ಬೆಂಗಳೂರಲ್ಲಿ ಮನಸ್ಸಿಗೆ ಹಿಡಿಸಿದ ಮನೆ ಬಾಡಿಗೆ ಕೊಡೋದ್ರಲ್ಲಿ ಅರ್ಥ ಇದೆ. ಆದರೆ ಸೂರ್ಯಂಗೂ ಚಾರ್ಜ್ ಆಗುತ್ತೆ, 80,000 ಕೊಡಿ ಅಂದ್ರೆ ಕಷ್ಟ.